ಕಣ್ಮರೆಯಾಗುವ ಮೀನು. ಈ ಚಟುವಟಿಕೆಯನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು: ಒಂದು ದೊಡ್ಡ ಪಾರದರ್ಶಕ ಸಂಗ್ರಾಹಕ, ಪಾರದರ್ಶಕ ಪ್ಲಾಸ್ಟಿಕ್ ಲಕೋಟೆ ಅಥವಾ ಎನ್ವಲಪ್, ಇದರೊಳಗೆ ನೀರು ಹೋಗುವಂತಿರಬಾರದು, ಕೆಲವು ಬಣ್ಣದ ಚಿತ್ರಗಳು. ನಾವಿಲ್ಲಿ ಮೀನಿನ ಚಿತ್ರವನ್ನು ತೆಗೆದುಕೊಂಡಿದ್ದೇವೆ. ಒಂದು ದೊಡ್ಡ ಪಾರದರ್ಶಕ ಸಂಗ್ರಾಹಕದಲ್ಲಿ ನೀರನ್ನು ತೆಗೆದುಕೊಳ್ಳಿ. ಒಂದು ಪಾರದರ್ಶಕ ಲಕೋಟೆಯನ್ನು ತೆಗೆದುಕೊಂಡು ಅದರೊಳಗೆ ಬಿಡಿಸಿರುವ ಮೀನಿನ ಚಿತ್ರವನ್ನು ಇರಿಸಿ. ಈಗ ನಿಧಾನವಾಗಿ ಲಕೋಟೆಯನ್ನು ನೀರಿನ ಸಂಗ್ರಾಹಕದೊಳಗೆ ಅದ್ದಿರಿ. ನೀರಿನಲ್ಲಿರುವ ಮೀನಿನ ಲಕೋಟೆಯನ್ನು ಮೇಲಿನಿಂದ ನೋಡಿದಾಗ ನಾವು ಏನನ್ನು ಗಮನಿಸಬಹುದು? ಹೌದು, ನಾವು ಮೀನು ಕಣ್ಮರೆಯಾಗುತ್ತಿರುವುದನ್ನು ಗಮನಿಸಬಹುದಾಗಿದೆ. ಹೀಗೆ ಮೀನು ಕಣ್ಮರೆಯಾಗಲು ಕಾರಣವೇನಿರಬಹುದು? ನೀರಿನ ಸಂಗ್ರಾಹಕದೊಳಗೆ ಏನಾಗುತ್ತಿದೆ ಎಂಬುದನ್ನು ತಿಳಿಯೋಣ ಬನ್ನಿ. ಇಲ್ಲಿ ಬೆಳಕು ನೀರಿನಿಂದ ಗಾಳಿಗೆ ಚಲಿಸುವಾಗ ಅದು ಲಂಬದಿಂದ ದೂರಕ್ಕೆ ಚಲಿಸುತ್ತದೆ. ಇದು ನೀರಿನ ಸಂಗ್ರಾಹಕದ ಮುಂಭಾಗದಿಂದ ಲಕೋಟೆಯೊಳಗಿನ ಮೀನನ್ನು ನೋಡಲು ನಮಗೆ ಅನುವು ಮಾಡಿಕೊಡುತ್ತದೆ. ನಾವು ನೀರಿನ ಸಂಗ್ರಾಹಕದ ಮೇಲ್ಭಾಗದಿಂದ ವೀಕ್ಷಿಸಿದಾಗ ಒಂದು ನಿರ್ದಿಷ್ಟ ಕೋನದಲ್ಲಿ ನೀರಿನ ಸಂಗ್ರಾಹಕದೊಳಗೆ ಪ್ರವೇಶಿಸಿದ ಬೆಳಕು ಸಂಪೂರ್ಣವಾಗಿ ಪ್ರತಿಫಲಿಸುತ್ತದೆ ಮತ್ತು ಗಾಳಿಯ ಮಾಧ್ಯಮದಲ್ಲಿ ಇರಿಸಲಾಗಿರುವ ವಸ್ತುವನ್ನು ನೋಡಲು ನಮಗೆ ಸಾಧ್ಯವಾಗುವುದಿಲ್ಲ. ಈಗ ಪ್ಲಾಸ್ಟಿಕ್ ಲಕೋಟೆ ಇಲ್ಲದೆ ಮೀನನ್ನು ನೀರಿನಲ್ಲಿ ಇರಿಸಿ ನೋಡೋಣ. ಮೊದಲು ವೀಕ್ಷಿಸಿದ ಕೋನದಲ್ಲೇ ನಾವು ಮೀನನ್ನು ಗಮನಿಸಿದಾಗ ನೀರಿನೊಳಗೆ ಮೀನು ನಮಗೆ ಕಾಣಿಸುತ್ತಿದೆ. ಪ್ಲಾಸ್ಟಿಕ್ ಲಕೋಟೆ ಇಲ್ಲದೆ ಇರುವಾಗ ನಮಗೆ ಮೀನನ್ನು ನೋಡಲು ಏಕೆ ಸಾಧ್ಯವಾಗುತ್ತಿದೆ? ಈ ಸಂದರ್ಭದಲ್ಲಿ ಬೆಳಕು ಗಾಳಿಯಿಂದ ನೀರಿನ ಮಾಧ್ಯಮಕ್ಕೆ ಪ್ರವೇಶಿಸುತ್ತಿದೆ. ನೀರಿನ ಒಳಗೆ ಬೇರೆ ಯಾವುದೇ ಮಾಧ್ಯಮವಿರುವುದಿಲ್ಲ. ನಾವು ಗಮನಿಸುತ್ತಿರುವಂತೆ ಮೀನನ್ನು ಲಂಬಕ್ಕೆ ಲಂಬವಾಗಿ ಹೊರತುಪಡಿಸಿ ಉಳಿದ ಯಾವುದೇ ಕೋನದಲ್ಲಿ ವೀಕ್ಷಿಸಿದಾಗ ನಾವು ಮೀನನ್ನು ಕಾಣಬಹುದಾಗಿದೆ.